ನಮಸ್ಕಾರ ಸ್ನೇಹಿತರೆ. ಈ ದಿನ ನಾನು ನಿಮಗೆ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಹೋಮ್ ಟೂಲ್ ಬಾರನ್ನು ಯಾವ ರೀತಿ ಯೂಸ್ ಮಾಡೋದು, ಅದರಲ್ಲಿ ಎಸ್ಪೆಷಲಿ ಫಾಂಟ್ ಮೆನು, ಫಾಂಟ್ ಬಾರ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರಾಗಿ ಅದ್ರ ಬಗ್ಗೆ ಮಾತ್ರ ನಾನು ಈ ದಿನ ನಿಮಗೆ ಹೇಳ್ಕೊಡ್ತೀನಿ. ಈಗ ಇಲ್ಲಿ ನಾನು ಮೈಕ್ರೋಸಾಫ್ಟ್ ವರ್ಡ್ನ ಓಪನ್ ಮಾಡ್ತೀನಿ. ಅದರಲ್ಲಿ ಟೆಕ್ಸ್ಟನ್ನು ನಾನು ಟೈಪ್ ಮಾಡಿದ್ದೀನಿ. ಹೌ ಟು ಯೂಸ್ ಹೋಮ್ ಟೂಲ್ ಬಾರ್ ಮೆನು ವರ್ಡ್. ಹಾಗಾಗಿ ನಾವೀಗ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಫೈಲ್ ಮೆನು ಹೋಮ್ ಅದಕ್ಕೆ ನಾವೇನಿರೋದು ಹೋಮ್ ಮೆನು ಬಾರ್ ಅಂತ ಇರ್ತಕ್ಕಂಥದ್ದಕ್ಕೆಲ್ಲ ಟೂಲ್ಸ್ ಗ್ರೂಪ್ ಆಫ್ ಸಮ್ ಟೂಲ್ಸ್ನ ನಾವು ಟೂಲ್ ಬಾರ್ ಅಂತ ಹೇಳ್ತೀವಿ. ಅದೇ ರೀತಿ ಇದು ಹೋಮ್ ಟೂಲ್ ಬಾರ್. ಈ ಮೆನುವಿಗೆ ಇರ್ತಕ್ಕಂಥದ್ದು ನಾನು ಇವತ್ತು ನಿಮಗೆ ಹೇಳ್ಕೊಡುವಂಥದ್ದು ಒಟ್ಟಿಗೆ ನೀವು ಅಬ್ಸರ್ವ್ ಮಾಡಿ ಫಾಂಟ್ ಅಂತ ಇದೆ. ಈ ಏರಿಯಾ ಇದೆಯಲ್ಲ, ಈ ಬಾಕ್ಸ್, ಇದಕ್ಕೆ ಫಾಂಟ್ ಫಾರ್ಮ್ಯಾಟ್ ಬಾರ್ ಅಂತ ಈ ಫಾಂಟ್ ಫಾರ್ಮ್ಯಾಟಲ್ಲಿ ಏನೇನು ಬರುತ್ತೆ ನಾನು ನಿಮಗೆ ಹೇಳಿದಾಗೆ ಫಸ್ಟ್ ಸ್ವಲ್ಪ ಕಂಟ್ರೋಲ್ ಎ ಅಂತ ಸೆಲೆಕ್ಟ್ ಆಗಿ ಮಾಡೋದಕ್ಕೆ ಈ ಟೆಕ್ಸ್ಟನ್ನು ಪೂರ ನಾವು ಸೆಲೆಕ್ಟ್ ಮಾಡೋದಕ್ಕೆ ಮೌಸ್ ಮುಖಾಂತರ ಮಾಡ್ಕೋಬೋದು. ಕೀಬೋರ್ಡ್ ಶಾರ್ಟ್ಕಟ್ ಕಂಟ್ರೋಲ್ ಸೆಲೆಕ್ಟ್ ಆಯಿತು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಫಾಂಟ್ ಸೈಜ್ ಅಂತ ಇದೆ. ಫಾಂಟ್ ಸೈಜ್, ಫಾಂಟ್ ಅಥವಾ ಇನ್ಕ್ರೀಸ್ ಫಾಂಟ್, ಡಿಕ್ರೀಸ್ ಫಾಂಟ್, ಚೇಂಜ್ ಪ್ಲೇಸ್, ಕ್ಲಿಯರ್ ಫಾರ್ಮ್ಯಾಟ್, ನಂತರ ಫಾಂಟ್ ಕಲರ್, ಹೈಲೈಟ್ ಕಲರ್, ಟೆಕ್ಸ್ಟ್ ಹೈಲೈಟ್ ಕಲರ್, ನಂತರ ಟೆಕ್ಸ್ಟ್ ಎಫೆಕ್ಟ್ ಆ್ಯಂಡ್ ಟಯೋಗ್ರಫಿ ಅಂತ ಹೇಳ್ತೀವಿ. ನೋಡೋಣ ಏನದೇನು. ನೆಕ್ಸ್ಟ್ ಅದೇ ರೀತಿಯೇ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್, ನಂತರ ಸ್ಟ್ರೈಕ್ ಥ್ರೂ ಅಂತ ಹೇಳ್ತೀವಿ, ಅಂಡರ್ಲೈನ್, ಇಟಾಲಿಕ್, ಬೋಲ್ಡ್. ಇದ್ರ ಬಗ್ಗೆ ಇವತ್ತು ನಾವು ಏನೆಲ್ಲ ಮಾಹಿತಿ ಸಿಗ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ನಾನು ಸ್ವಲ್ಪ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನನಗೆ ಫಾಂಟ್ ಕಮ್ಮಿ ಮಾಡಬೇಕು. ಡಿಕ್ರೀಸ್ ಫಾಂಟ್ ಅಂತ ಹೇಳಿ ಸೈಜ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡ್ತಾರೆ. ಅದೇ ರೀತಿ ಫಾಂಟ್ ಸೈಜ್ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಇನ್ಕ್ರೀಸ್ ಫಾಂಟ್ ಯಾವುದಾದ್ರೂ ಫಾಂಟ್ ಚೇಂಜ್ ಮಾಡಬೇಕು. ಫಾಂಟ್ ಅಂತ ಹೇಳಿದರೆ ಅಕ್ಷರದ ಬೇರೆ ಬೇರೆ ಸ್ಟೈಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿದಾಗೆ ಇಲ್ಲಿ ಕ್ಯಾಲಿಬ್ರೇಟ್ ಇದೆ, ಬೇರೆ ಬೇರೆ ಫಾಂಟ್ ಬೇಕು ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದಾಗ ಚೇಂಜಸ್ ಆಗುತ್ತೆ. ಅದೇ ರೀತಿ ಫುಲ್ ಡೌನ್ ನೀವು ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಇಲ್ಲಿ ಬೇರೆ ಬೇರೆ ಫಾಂಟ್ಸ್ ಇದೆ. ಬೋಲ್ಡ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಬ್ಸರ್ವ್ ಮಾಡ್ಬೋದು. ನಾನು ಕ್ಲಿಕ್ ಮಾಡಿ ಅಪ್ಲೈ ಮಾಡಿದ್ರೆ ಈ ಸೆಲೆಕ್ಷನ್ ಆಗಿರುವಂಥ ಫಾಂಟ್ನ ನೀವು ಗಮನಿಸಿ. ಪರ್ಟಿಕ್ಯುಲರಾಗಿ ನಾವು ಯಾವುದು ಸೆಲೆಕ್ಟ್ ಮಾಡ್ತೀವಿ ಆ ಫಾಂಟ್ ಮಾತ್ರ ಫಾಂಟ್ ಚೇಂಜ್ ಆಗುತ್ತೆ, ಫಾಂಟ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಯಾವುದೇ ಒಂದು ಈ ಬಾರ್ಲಿ ಇರ್ತಕ್ಕಂಥ ಅಪ್ಲೈ ಆಗಿರೋದ್ರಿಂದ ಫಸ್ಟ್ ಸೆಲೆಕ್ಟ್ ಮಾಡಿ ಪರ್ಟಿಕ್ಯುಲರಾಗಿ ಸ್ವಲ್ಪ ಬೇಕು ಯೂಸ್ ಮಾಡ್ಬೋದು. ಜಾಸ್ತಿ ಪಾಪ್ಯುಲರ್ ಆಗಿರ್ತಕ್ಕಂಥ ಫಾಂಟ್ ಅಂತ ಹೇಳಿದ್ರೆ ಈಗಿನ ದಿನಗಳಲ್ಲಿ ಮೈಕ್ರೋಸಾಫ್ಟಲ್ಲಿ ಕ್ಯಾಲಿಬ್ರಿ ಇಲ್ಲ ತುಂಬ ಬಿಫೋರ್ ಯೂಸ್ ಆಗ್ತಿದ್ದು ಸ್ವಲ್ಪ ಫಾಂಟ್ ಅಂತ ಹೇಳಿದರೆ ಟೈಮ್ಸ್ ನ್ಯೂ ರೋಮನ್. ಬೇರೆ ಬೇರೆ ಫಾಂಟ್ಸ್ನ ಅಪ್ಲೈ ಮಾಡಿ.
ಅದೇ ರೀತಿಯೇ ಫಾಂಟ್ ನಂತರ ಫಾಂಟ್ ಸೈಜ್ ಅಂತ ಇದೆ, ಅಬ್ಸರ್ವ್ ಮಾಡಿ ಫಾಂಟ್ ಸೈಜ್. ಸಪೋಸ್ ಈಗ ನಮಗೆ ಡೈರೆಕ್ಟಾಗಿ ಇನ್ಕ್ರೀಸ್ ಡಿಕ್ರೀಸ್ ಮೂಲಕ ಅಂತಲೂ ಮಾಡ್ಕೋಬೋದು. ಅದ್ರ ಬದಲಿಗೆ ಡೈರೆಕ್ಟಾಗಿ ಇಲ್ಲಿ ಫ್ರೀಸ್ ಆಗಿರಬೇಕು ಕೆಲವೊಂದು ಫಾಂಟ್ಸ್. ಸಪೋಸ್ ನನಗೆ ಒಂದು 10 ಫಾಂಟ್ ಬೇಕಾಗುತ್ತೆ, ಅಥವಾ ಒಂದು 12 ಬೇಕು, 20 ಬೇಕು, 18 ಬೇಕು, 24 ಈ ಥರ ಸೆಲೆಕ್ಟ್ ಮಾಡಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಡಿಫಾಲ್ಟಾಗಿ ಪರ್ಟಿಕ್ಯುಲರ್ ಫಾಂಟ್ನ ಸೈಜನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ರೈಟ್. ನೆಕ್ಸ್ಟ್ ಅದೇ ಥರನೇ ಬೋಲ್ಡ್. ಈಗ ಟೆಕ್ಸ್ಟನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಲೆಟರ್ಸ್ ಬೋಲ್ಡಾಗಿ ಬರಬೇಕು ಅಂತ ಹೇಳಿದ್ರೆ ಬೋಲ್ಡ್ನ ಕ್ಲಿಕ್ ಮಾಡಿ. ಈಗ ಪ್ರೆಸೆಂಟ್ ಬೋಲ್ಡ್ ಆಗ್ತಾ ಆಗಿದೆ, ನಾನು ಮಾಡ್ತೀನಿ, ಇದು ಬೋಲ್ಡಾಗಿ ಕಾಣಿಸ್ತೀನಿ. ಪುನಃ ಸೆಲೆಕ್ಟ್ ಮಾಡಿಕೊಂಡು ಬೋಲ್ಡನ್ನು ಕ್ಲಿಕ್ ಮಾಡಿದ್ರೆ ನೀವು ಬೋಲ್ಡ್ ಲೆಟರ್ಸ್ನ ನೋಡ್ಬೋದು. ಅದೇ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಟಾಲಿಕ್ ಕ್ರಾಸ್ ಲೆಟರ್ಸ್ ರೈಟ್ ಸಪೋಸ್ ಕ್ಲಿಕ್ ಮಾಡಿಕೊಂಡ್ರೆ ಸೆಲೆಕ್ಟ್ ಮಾಡಿಕೊಂಡು ಇದು ರೈಟಿಗೆ ಸ್ವಲ್ಪ ಟರ್ನ್ ಆಗುತ್ತೆ, ದಟ್ಸ್ ಕಾಲ್ಡ್ ಇಟಾಲಿಕ್. ನಂತರ ಪುನಃ ನಿಮಗೆ ಅಂಡರ್ಲೈನ್ ಬೇಕಾಗುತ್ತೆ ಯಾವಾಗಾದರೂ ಕೆಲವು ಟೈಮಲ್ಲಿ ಪರ್ಟಿಕ್ಯುಲರ್ ಟೆಕ್ಸ್ಟಿಗೆ. ಆವಾಗ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಂಡರ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಂಡರ್ಲೈನ್ ಆಗೋದನ್ನು ಗಮನಿಸ್ಬೋದು. ಓಕೆ, ನಂತರ ತಿಳ್ಕೊಳ್ಳುವಂತಹ ಟೂಲ್ ಸ್ಟ್ರೈಕ್ ಥ್ರೂ. ಸಪೋಸ್ ನಾವು ಯಾವುದಾದ್ರೂ ಆ ಥರದನ್ನು ನೀವು ಮಾಡಬೇಕು ಅಂತ ಹೇಳಿದರೆ ಆ ಮೆನು ನೋಟಿಸಲ್ ವರ್ಡ್ ಅಂದರೆ ನಾನು ಸ್ವಲ್ಪ ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನು ಜಸ್ಟ್ ನೀವು ಸ್ಟ್ರೈಕ್ ಥ್ರೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಗಮನಕ್ಕೆ ಬರುತ್ತೆ ಯಾವ ರೀತಿ ಸ್ಟ್ರೈಕ್ ಅಕೌಂಟ್. ಇದು ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಲೈನ್ ಹಾಕ್ತೀವಲ್ವ, ಆ ಥರ. ಓಕೆ.